ವಿಠಲ. ಅಯ್ಯೋ ಪಾಪ. ಪಾಂಡುರಂಗ ಅವ್ರೆ, ಏನ್ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಅದು ಹೊಸದಾಗಿ ಒಂದೆರಡು ಸ್ಟೆಪ್ ಕಲ್ತಿದ್ದೆ, ಅದನ್ನ ನಿಮ್ ಮುಂದೆ ತೋರ್ಸೋಣ ಅಂತ. ಸುಮ್ಮನೆ ಇದ್ದೀರಾ? ಶಿರ ಹಚ್ಕೊಳ್ಳಿ. ಅಯ್ಯೋ ಈ ಕಡೆ ಬಂದ್ರೆ ಅಣ್ಣಯ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಜಾಜಿ ಅದಕ್ಕೆ ಹತ್ರ ಪರ್ಮಿಷನ್ ತಗೊಂಡಿದ್ಯಾ? ಹೇಳಿದ್ರು ಅವ್ರು ಪರ್ಮಿಷನ್ ಕೊಡಲ್ಲ ಅಂತ ನನ್ಗೆ ಗೊತ್ತು. ಹಾಗಾದ್ರೆ ಡ್ಯಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡು. ನೋಡಮ್ಮ ದೇವ್ರ ಕೊಟ್ಟ ತಂಗಿ, ನನ್ನ ಗೋಳಿನ ಕತೆ ಹೇಳ್ಬೇಕು, ಅದಕ್ಕೆ ಡಾನ್ಸ್ ಮೂಲಕ ಶುರು ಮಾಡ್ತಾ ಇದ್ದೀನಿ. ಕುಣಿಯೋದನ್ನ ಬಿಟ್ಟು ಡೈರೆಕ್ಟ್ ಆಗಿ ಕತೆಗ್ ಬಾ. ನೀವೇ ಹೇಳಿ ಪದ್ಮಿನಿ ಅವ್ರೆ, ಈ ಚುಮ್ಮು ಚುಮ್ಮು ಚಳಿಯಲ್ಲಿ ಗಂಡನ್ ಬಿಟ್ಟು ಹೆಂಡತಿ ಎಲ್ಲಾದ್ರೂ ಹೋಗೋದು ಸರಿನಾ? ಅಯ್ಯೋ ಇಲ್ಲಪ್ಪ, ನಮ್ ಯಜಮಾನ್ರದ್ದು ಚಳಿಗಾಲ ಬಂದ್ರೆ ಸಾಕು, 1 ತಿಂಗಳು ಕೆಲ್ಸಕ್ಕೆ ರಜಾ ಹಾಕಿ ನನ್ ಜೊತೆನೆ ಇದ್ಬಿಡ್ತಾರೆ. ಇಂಥ ಚಳಿಯಲ್ಲಿ ಜಾಜಿ ಅವ್ರು ಎಲ್ಲೆಲ್ಲೋ ಭಾಷಣ ಮಾಡಕ್ ಹೋಗ್ತಾರಲ್ಲ, ನೀವ್ ಮಾತ್ರ ಒಂದ್ ಮಾತು ಹೇಳ್ಬಾರ್ದ? ನಿಮ್ಮನ್ನ ನೋಡ್ರೆ ನಂಗೆ ಅಯ್ಯೋ ಅನ್ಸುತ್ತೆ ರೀ. ಪದ್ಮಿನಿ ಅವ್ರೆ, ನೀವೊಂದು 4 ವರ್ಷ ಮೊದ್ಲೇ ಸಿಕ್ಕಿದ್ದಿದ್ರೆ ನಾನ್ ನಿಮ್ ಮುನ್ನೆ ಮದುವೆ ಆಗ್ತಿದ್ದೆ. ಪಾಂಡ್ರಂಗ ಅವ್ರೆ, 4 ವರ್ಷ ಮುಂಚೆ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ರೆ ನಾನೇನ್ ಬೇಡ ಅಂತಿದ್ನಪ್ಪ. ಮಗನೇ, ಬಂದವಳ ಮುಂದೆ ಎಲ್ಲ ಈ ಥರ ನಿನ್ನ ಗೋಳ್ನ ತೋಡ್ಕೊಳ್ಳೋ ಬದಲು ಬೇರೆ ಮದುವೆ ಆಗೋದು ಒಳ್ಳೇದು. ಸ್ವಲ್ಪ ಯೋಚನೆ ಮಾಡ. ಏನು ಯಜಮಾನ್ರೆ, ಚಳಿ ಜಾಸ್ತಿ ಆದ್ರೆ ಅಡ್ಗೆ ಮನೆಗ್ ಬನ್ನಿ, ಬೆಚ್ಚಗಿರುತ್ತೆ. ಇನ್ನೂ ಚಳಿ ಜಾಸ್ತಿ ಆಯ್ತು ಅಂದ್ರೆ ಕಾಫಿ ಗೀಫಿ ಮಾಡ್ಕೊಡ್ತೀನಿ, ಕುಡೀರಿ, ಅವಾಗ ಸರಿ ಹೋಗುತ್ತೆ. ಗೀಫಿ ಏನು ಬೇಡ, ಕಾಫಿ ಮಾಡಿಟ್ಟು ಬರ್ತೀನಿ. ಅಣ್ಣಯ್ಯ ಜಾಜಿ ಅದಕ್ಕೆ ಬಂದ್ರು, ನಂಗ್ ಗೊತ್ತಿಲ್ಲಪ್ಪ. ಜಸ್ಟ್ ಮಿನಿಟ್. ಓಹೋ, ಪದ್ಮಿನಿ ಅಂಡ್ ಪದ್ಮಜ, ವಾಟ್ ಅ ಸರ್ಪ್ರೈಸ್. ಪಾಂಡ್ರಂಗ ಅವ್ರು ಬರಕ್ ಹೇಳಿದ್ರು, ಅದಕ್ಕೆ ಬಂದ್ವಿ. ನನ್ ಹಬಿ ನಿಮ್ಮಿಬ್ರಿಗೂ ಬರಕ್ ಹೇಳಿದ್ರ? ಹೌದು ಜಾಜಿ, ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್. ನೀನು ಗಂಡನ್ನ ಎಷ್ಟ್ ಬೇಕಾಗಿದ್ರು ಬೆಂಡೆತ್ತು, ನಾವು ಬೇಡ ಅನ್ನಲ್ಲ, ಆದ್ರೆ ಗಂಡನ್ನ ದೂರ ಇಡೋದು ಒಳ್ಳೇದಲ್ಲ. ಅದ್ರಲ್ಲೂ ಗಂಡ ಹೆಂಡತಿ ಮಧ್ಯೆ ಚಳಿಗಾಲದಲ್ಲಿ ಅಂತರ ಇರಬಾರ್ದು. ಓಹೋ, ನನ್ ಹಬಿ ನಿಮ್ಮಿಬ್ರಿಗೂ ಬರಕ್ ಹೇಳಿ ಈ ಕಂಪ್ಲೇಂಟ್ ಮಾಡಿದ್ದು. ನೋಡಿ, ನಾನ್ ಯಾವ್ದಕ್ಕೂ ಕೇರ್ ಮಾಡಲ್ಲ. ಆ ಗಾಡೆ ಬಂದು ಜಾಜಿ ನೀನ್ ಮಾಡ್ತಿರೋದ್ ಬ್ಯಾಡ್ ಅಂತ ಹೇಳಿದ್ರು ಕೇರ್ ಮಾಡಲ್ಲ, ಚೇಂಜ್ ಆಗಲ್ಲ. ಆ ದೇವ್ರೇ ಬಂದು ಹೇಳಿದ್ರು ಚೇಂಜ್ ಆಗಲ್ವಾ? ನೋ, ನೆವರ್. ಜಾಜಿ, ಯಾಕೆ ನಿನ್ ಗಂಡನ ಇಷ್ಟೊಂದು ಕೇರ್ಲೆಸ್ ಮಾಡ್ತೀಯಾ? ಪದ್ಮಿನಿ, ನನ್ನ ಹಬಿನ ಹೇಗ್ ನೋಡ್ಕೋಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಅದಕ್ಕಿಂತ ಮುಂಚೆ ಎಲೆಕ್ಷನ್ ಅಲ್ಲಿ ನಿಲ್ಬೇಕು, ಎಲೆಕ್ಷನ್ ಅಲ್ಲಿ ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಆಮೇಲೆ ಈ ಸಂಸಾರ, ಮಕ್ಕಳು ಎಲ್ಲ. ರೀ, ಹೇಳೋದ್ ಹೇಳಿದೀವಿ, ಕೇಳೋದ್ ಬಿಡೋದು ನಿಮ್ಮಿಷ್ಟ. ಬನ್ನಿ ಹೋಗೋಣ. ಜಾಜಿ ಅವರೇ, ಪಾಂಡುರಂಗ ಇತ್ತೀಚೆಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ತೋರಿಸ್ತಾ ಇದ್ದಾರೆ. ನೀವೇನಾದ್ರೂ ಹೊರಗಡೆ ಹೋದ್ರೆ ಅವನು ನಿಮ್ಮ ಮರ್ಯಾದೆ ಕಳೆಯೋ ಚಾನ್ಸಸ್ ಇದೆ. ನಾನ್ ಅದಕ್ಕೆಲ್ಲ ಕೇರ್ ಮಾಡಲ್ಲ. ಅವಳು ಬೇರೆ ವೇಷದಲ್ಲಿ ಬಂದು ನಿಮ್ ಮರ್ಯಾದೆ ಕಳೆದ್ರೆ ಏನ್ ಮಾಡ್ತೀರಾ? ಓ ಮೈ ಗಾಡ್, ಹಾಗೂ ಆಗುತ್ತಾ? ಜಾಜಿ ಅವರೇ, ಭಾಷಣದಲ್ಲಿ ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ. ಹಾಗಾದ್ರೆ ನನ್ ಭಾಷಣ ನಿಮ್ಮಿಬ್ಬರಿಗೂ ಹಿಡಿಸೋ ಅಂತ ಆಯ್ತು. ತುಂಬಾ ಚೆನ್ನಾಗಿತ್ತು. ತುಂಬಿದ ಕುಟುಂಬದ ಬಗ್ಗೆ, ತುಂಬ ಸಂಸಾರದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ದೆ. ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ನೀನ್ ಹೇಳ್ಬೇಕಾದ್ರೆ ಜನ ಎಷ್ಟು ಥ್ರಿಲ್ ಆದ್ರು ಗೊತ್ತಾ? ನೋಡಿ ಎಲ್ಲಾರು ಕಲಿಬೇಕು. ಚಳಿ ಹತ್ತಿತ್ ಮರ್ರ, ಪ್ರೇಮ ಭಿಕ್ಷೆ ಕೊಡಿ. ಲವ್ ಭಿಕ್ಷೆನಾ? ನೀವು ಕೇಂಡರಿಗೆಲ್ಲ ಕೇಂಡದೆಲ್ಲ ಕೊಡ್ತೀರಿ ಅಮ್ರ. ಸಮಾ ಚಳಿ ಹತ್ತಿತ್ತ, ಪ್ರೇಮ ಭಿಕ್ಷೆ ಕೊಡಿ. ಯು ಸ್ಟುಪಿಡ್. ಪ್ರೇಮ ಭಿಕ್ಷೆ ಅಂದ್ರೆ ಏನು ಅಂತ ನಿನಗೆ ಗೊತ್ತೇನೋ? ಗೊತ್ತು ಮೇಡಮ್, ನಿಮ್ ಜೊತೆ ಪ್ರೀತಿ ಮಾಡೋ ಭಿಕ್ಷೆ. ನೀವು ಹೂ ಅಂದ್ರೆ ನಿಮ್ ಜೊತೆ ಒಂದು ಸ್ಟೆಪ್ ಹಾಕಿ ಬಿಡ್ತೆ. ಅಯ್ಯೋ ಬೆಗ್ಗರ್ ನನ್ ಮಗನೇ, ಜಾಜಿ ಅವ್ರಂದ್ರೆ ಯಾರು ಅನ್ಕೊಂಡಿದ್ಯಾ? ನಮ್ ಮಹಿಳಾ ಸಂಘದ ಪ್ರೆಸಿಡೆಂಟ್. ಇವಳ ಗಂಡ ಪಾಂಡುರಂಗ ಅವರು ಗಂಡು ಗಲಿ ವಂಶದ ಕಟ್ಟ ಕಡೆಯ ತುಂಡು. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಕತ್ತಿ ತಗೊಬಂದು ನಿನ್ ತಲೆ ಎತ್ತು ಬಿಡ್ತಾರೆ. ನೀವು ಪ್ರೇಮ ಭಿಕ್ಷೆ ಕೊಡಿ, ಪಾಂಡ್ರಂಗ ಬಂದ್ರೆ ನಾನು ಹೇಳ್ತೆ. ಏನ್ರ ಮುಖ ನೋಡ್ತಾ ಇದೀರಾ? ಕಮನ್ ಅಟ್ಯಾಕ್. ಹೊಡಿಬೇಡಿ, ನಾನು ಪಾಂಡ್ರಂಗ. ಪಾಂಡುರಂಗ ಅವ್ರೆ, ನೀವಾ? ಮೊದ್ಲೇ ಹೇಳಿದಿದ್ರೆ ಮೆತ್ತಗೊಡಿಸಿದ್ದೆ. ಯಾಕ್ರಿ ಈ ರೀತಿ ವೇಷ ಹಾಕೊಂಡ್ ಬಂದಿದ್ದೀರಾ? ಪ್ರೇಮ ಭಿಕ್ಷೆ ಕೇಳೋಣ ಅಂತ ಈ ವೇಷ ಹಾಕೊಂಡ್ ಬಂದೆ. ಹಬ್ಬಿ, ರಸ್ತೆಲ್ ಬಂದು ಈ ರೀತಿ ಲವ್ ಭಿಕ್ಷೆ ಕೇಳ್ತಿರಲ್ಲ, ನಿಮ್ಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಮತ್ ಇನ್ನೇನ್ರಿ, ಬೆಡ್ರೂಮ್ಗಂತೂ ಸೇರ್ಸ್ತಾನೆ ಇಲ್ಲ. ನನ್ನ ಹೆಂಡತಿ ಹತ್ರ ನಾನು ಪ್ರೇಮ ಭಿಕ್ಷೆ ಕೇಳಿದೆ, ಮತ್ ಯಾರ ಹತ್ರ ಕೇಳಲಿ? ಅಯ್ಯೋ ಪಾಂಡ್ರಂಗ ಅವ್ರೆ, ಇಂತ ಕಿತ್ತೋಗಿರೋ ಡ್ರೆಸ್ ಯಾಕ್ರಿ ಹಾಕೊಂಡ್ ಬಂದ್ರಿ? ನನ್ ಒಳ್ಳೆ ಡ್ರೆಸ್ ಸಿಗ್ಬಾರ್ದು ಅಂತ ಪದ್ದುಗ್ ಹೇಳಿ ಕೊಟ್ಟಿದ್ದೆ ಇವ್ರು. ಯಾವ್ದೋ ಒಂದ್ ಸಿಕ್ತು, ತೊಗ್ಲಾಕೊಂಡ್ ಬಂದೆ. ಜಾಜಿ ಅವ್ರೆ, ನೀವ್ ಭಾಷಣ ಮಾಡೋದು ದಂಡ,
ಗಂಡನ ನೆಟ್ಟಿಗೆ ನೋಡ್ಕೊಳ್ತಾ ಇರೋರು ಆಚೆ ಬಂದು ನೀತಿ ಬೋಧನೆ ಹೇಳಿದ್ರೆ ಏನ್ರಿ ಬಂತು ಭಾಗ್ಯ? ಗಂಡನ್ನ ಈ ರೀತಿ ಗೋಳಾಡ್ಸೋಡು ಹೆಂಗ್ಸೆ ಅಲ್ಲ. ನೀನ್ ಹೆಂಗ್ಸು ಅಂತ ಸರ್ಟಿಫಿಕೇಟ್ ತಗೊಂಬಂದ್ರೇನೆ ಮಹಿಳಾ ಸಂಘಕ್ಕೆ ಸೇರ್ಸೋದು. ಇಲ್ಲ ಅಂದ್ರೆ ಗೆಟ್ ಔಟ್ ಮಾಡ್ಬಿಡ್ತೀವಿ. ನಾನ್ ಸರ್ಟಿಫಿಕೇಟ್ ಕೊಡಲ್ಲ. ಯಾವ ಸರ್ಟಿಫಿಕೇಟ್? ನಾನ್ ಹೆಂಗ್ಸು ಅಂತ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ನಿಮ್ ಗಂಡನೇ ಕೊಡ್ಬೇಕು. ನಾನು ಇಷ್ಟೊಂದು ಕಂಡಿದ್ ಕನ್ಸ. ಮಗನೊಂದಲ್ಲೇ ಕನಸು ಕಾಣ್ತಾ ಇದೀರಾ ಅಂದ್ಮೇಲೆ ಅದು ನಿಜ ಆಗೋ ಸಾಧ್ಯತೆಗಳಿರುತ್ತೆ. ಹುಷಾರಾಗಿರಿ. ಥ್ಯಾಂಕ್ ಯು ಪದ್ದು. ಒಳ್ಳೆ ಟೈಮಲ್ಲಿ ಬಂದು ನನ್ ಕಣ್ ತರಿಸಿದ್ಯಾ. ಕಣ್ ತರಿಸಿದಕ್ಕೇನು ಇಲ್ವಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ 100. ನೀವು ನಮಗ್ ಕೊಡೋದು 200 ರೂಪಾಯಿ ಅಲ್ವಾ? ಬಿಟ್ಲ ಇಲ್ವಲ್ಲ? ಅಯ್ಯೋ ನನ್ನ ಮಗನೇ, ಏನೋ ಇದು ಗಡಗಡ. ನಿನ್ನ ಗಡಗಡ ನೋಡಿ ನನ್ನ ಎದೆ ಡಗಡಗ. ಯಾಕಿಷ್ಟು ಚಳಿ? ಈ ಸಲ ಬೆಂಗಳೂರಲ್ಲಿ ವಿಪರೀತ ಚಳಿ ಅಂತ ಹವಾಮಾನ ಇಲಾಖೆನೆ ಹೇಳಿದೆಯಲ್ಲೋ. ಹೇಳಿದ್ರೆ ಸಾಕ, ಕಂಬ್ಳಿನೋ ರಗ್ಗೋ ಕಳ್ಸಿ ಕೊಡೋದಪ್ಪ. ಕೋಲಾರದ ಕರಿ ಕೊಂಬ್ಳಿ ಹೊತ್ಕೊಂಡ್ರೆ ಬೇಡ ಬೇಡ ಅಂದ್ರು ಬೆವ್ರು ಕಿತ್ಕೊಂಡು ಬರತ್ತಂತೆ. ಏನು ಯಜಮಾನ್ರೆ, ಅದಕ್ಕೆ ಹೇಳಿದ್ದು ಅಡ್ಗೆ ಮನೆಗೆ ಬನ್ನಿ ಬೆಚ್ಚಗಿರುತ್ತೆ ಅಂತ. ಏನು ಬೇಡ, ಕೆನೆ ಕಾಫಿನ ಇಲ್ಲಿಗೆ ತಂದ್ಕೊಡೆ. ಈಗ ಇಲ್ಲೇ ಇದ್ರೆ ಕೊಡೆನೂ ಇಲ್ಲ, ಛತ್ರಿನೂ ಇಲ್ಲ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯಾ? ಏನತ್ತೆ? ನಿನ್ನ ಗಂಟೆ ಚಳಿ ಚಳಿ ಅಂತ ಒದ್ದಾಡ್ತಾ ಇದ್ದನಲ್ಲ, ಕಾಣಿಸ್ತಾನೆ ಇಲ್ವಾ? ಅಭಿ, ತುಂಬಾ ಚಳಿ ಆಗ್ತಾ ಇದ್ಯಾ? ಹೌದು ರೀ, ಈ ಚಳಿನ ನನ್ನಿಂದ ತಡೆಯೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ನನ್ ರೂಮಿಗೆ ಬನ್ನಿ. ಹೇಳೋದಕ್ಕೂ ಸಮಯ ಅಲ್ಲ ಕೊಂಡ್ರೆ. ಈ ಚಳಿಗಾಲ ಬಂದಿದ್ದಕ್ಕೂ ಸಾಕಾಯ್ತು. ಅಲ್ಲೇ ನೋಡ್ತಾ ಇದೀಯಾ, ಮುಸ್ತಾಪನ್ ಬಿಸ್ಕೊ ಹೋಗು. ಅಪ್ಪ, ಎಷ್ಟು ದಿನದ ಮೇಲೆ ನಿಮ್ಮ ರೂಮಿನ ದರ್ಶನ ಆಯ್ತು. ಅಭಿ, ನಿಮ್ ತುಂಬಾ ಚಳಿ ಆಗ್ತಿದ್ರೆ ನೀವ್ ನನ್ನ ಹತ್ರ ಬಂದ್ ಹೇಳ್ಬೇಕು. ಅದನ್ ಬಿಟ್ಟು ನೀವ್ ಚಂಪಾ ಹತ್ರ ಹೋಗಿ ಹೇಳಿದ್ರೆ ಸರಿನಾ? ಅವಳ ಹತ್ರ ಕೇಳಿದ್ರೆ ಬಿಸಿ ಬಿಸಿ ಏನದು ಬಿಸಿ ಬಿಸಿ ಕಾಫಿ ಕೊಡ್ತಾಳೆ ಅಂತ ಹೇಳ್ದೆ. ಅಭಿ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ಕಾಫಿ ಕುಡಿಯೋರ್ಗು ಮಾತ್ರ ಬೆಚ್ಚಗಿರುತ್ತೆ. ಆಮೇಲೆ ಮತ್ತೆ ಚಳಿ ಶುರುವಾಗತ್ತಲ್ಲ. ಹೌದಲ್ವಾ? ಸಂಪೂರ್ಣವಾಗಿ ಚಳಿ ಹೋಗ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನ್ ಐಡಿಯಾ ಇರ್ಬಹುದು? ಅಂಬಿಕಾ ಚಳಿತಾಳೆನು ಅಂಬಿಕಾ ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ನೀನು ಭಲೆ ಭಲೆ ಡೇಂಜರ್ ಕಣ, ನಾನು ಖಳ ಖಳ ಕಂಡರ್ ಕಣ, ಆಸೆ ಅರಳಿಸು ವಂಡರ್ ಕಣ, ನಂದು ಹೊಸ ಥರ ಚಳಿ ಇದು. ಅಂಬಿಕಾ ಚಳಿತಾಳೆನು ಅಂಬಿಕಾ ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ಚಳಿತಾಳೆನು ಅಂಬಿಕಾ. ಅಭಿ, ಅಭಿ, ಕನ್ಸ್ ಕಾಣ್ತಾ ಇದ್ರಾ? ಹೂರೇ, ನಾನು ಕಟಾರಿ ವೀರ, ನೀವು ಸುರ ಸುಂದರಾಂಗಿ. ಅಭಿ, ಇಷ್ಟೊತ್ನಲ್ಲಿ ಕನ್ಸ್ ಕಾಣಕ್ ಹೋಗ್ಬಾರ್ದು. ಬನ್ನಿ ಅಕ್ಕಪಕ್ಕ ಕೂತ್ಕೊಂಡು ಇಡೀ ರಾತ್ರಿ ಮಾತಾಡ್ತಾ ಜಾಗರಣೆ ಮಾಡ್ಬಿಡೋಣ. ವಾಟ್, ಜಾಗರಣೆನಾ? ನಾಳೆ ನನಗೆ ಮಹಿಳಾ ಸಂಘದಲ್ಲಿ ಸ್ಪೀಚ್ ಇದೆ, ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಮತ್ತೆ ನನ್ನ ಚಳಿ ಕಡಿಮೆ ಆಗೋದಾದ್ರೂ ಹೇಗೆ? ಜಸ್ಟ್ ಅ ಮಿನಿಟ್. ಅಭಿ, ಈಗ ಹೋಗಿ ಮೆಟ್ಲು ಕೆಳಗಡೆ ಮಲ್ಕೊಳ್ಳಿ, ಚಳಿನೇ ಆಗಲ್ಲ. ಇದನ್ ಕೊಡೋದಕ್ಕೆ ನನ್ನ ರೂಮಿಗೆ ಕರ್ದಿದ್ದ. ಎಸ್ ಅಭಿ. ಮತ್ತೂ ಚಳಿ ಆದ್ರೆ? ಇನ್ನೊಂದ್ ಕಂಬಳಿ ಕೊಡ್ತೀನಿ. ಇನ್ನೂ ಚಳಿ ಆದ್ರೆ? ಚಾಪೆನೆ ಸುತ್ಕೊಂಡು ಮಲ್ಕೊಬಿಡಿ. ಏನು ಯಜಮಾನ್ರೆ, ನಿಮಗ್ ನಿಮ್ ಜೀವನದಲ್ಲಿ ಚಳಿಗಾಲ, ಮಳೆಗಾಲ, ಬಿಸಿಲುಗಾಲ ಏನೂ ಇಲ್ಲ, ಬರೀ ಬರಗಾಲನೆ. ಹೋಗಿ ಬಿದ್ಕೊಳ್ಳಿ. ಬೆಂಗಳೂರಲ್ಲಿ ಇನ್ನೂ ಒಂದ್ ವಾರ ಚಳಿ ಹೀಗೆ ಇರುತ್ತೆ. ನಾನೇನಾದ್ರೂ ಇನ್ನೂ ಒಂದ್ ವಾರ ಇಲ್ಲೇ ಇದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೋಡೋಣ. ಹಾಗ್ ಮಾತ್ರ ಆಗ್ಲೇಬಾರ್ದು. ಹೇಗಾದ್ರೂ ಮಾಡಿ ಹಬ್ಬಿ ಕಾಟದಿಂದ ಒಂದ್ ವಾರ ತಪ್ಪಿಸ್ಕೊಳಕ್ಕೆ ಏನ್ರಿ ಕೊಲಂಬ
ಕೊಲಂಬಸ್ ತರ ಎಲ್ಲ ಹೊರಟಂಗಿದೆ. ಅಮೆರಿಕನ ಕಂಡುಹಿಡಿಯೋಕೆ ಅದನ್ನ ಕಂಡು ಹಿಡಿದಕ್ಕೆ ಅದಕ್ಕೆ ಅಮೆರಿಕಾ ಅಂತ ಹೆಸರಿಟ್ಟಿದ್ದು. ಅದು ಮೈಸೂರಿನಲ್ಲಿ ಒಂದ್ ಸೆಮಿನಾರ್ ಇದೆ, ಅದಕ್ಕೆ ಹೋಗ್ತಾ ಇದೀನಿ. 1 ಲಕ್ಷ ರೂಪಾಯಿ ಕೊಡಿ. 1 ಲಕ್ಷನ? ನನ್ನ ಹತ್ರ ಇರೋದು ಬರೀ 20,000 ಅಷ್ಟೇ. ಅದನ್ನೇ ಕೊಡಿ. ಅದನ್ನ ಇಟ್ಕೊಂಡಿರೋದು ನಿಮ್ ಕೊಡೋದಕ್ಕಲ್ಲ. ಈಗೇನು ಕೊಡ್ತಿರೋ ಇಲ್ಲ ಜಾಯಿಂಟ್ ಅಕೌಂಟ್ ಡ್ರಾ ಮಾಡ್ಲೋ? ತಗೊಳ್ಳಿ. ಹಬಿ, ಇನ್ 80,000 ರುಪೀಸ್ ರೆಡಿ ಆದ್ಮೇಲೆ ನನಗೆ ಫೋನ್ ಮಾಡಿ ಹನಿಮೂನ್ಗೆ ಹೋಗೋಕೆ ಡೇಟ್ ಕೊಡ್ತೀನಿ. 80,000 ಕೊಟ್ರೆ ಹನಿಮೂನ? ಹನಿ ತಗೊಂಡ್ ಬನ್ನಿ, ಮೂನ್ ಅಲ್ಲೇ ಇರುತ್ತೆ. ಜಾಜಿ ಅವ್ರೆ, ಒಳ್ಳೆ ಐಡಿಯಾ ಮಾಡ್ರಿ. ಇನ್ನು 7 ದಿವಸದಲ್ಲಿ ಪಾಂಡಕನ ಹತ್ರ 80,000 ರೂಪಾಯಿ ಹೊಂದಕ್ ಆಗೋದಿಲ್ಲ. ನೀವ್ ಒಂದ್ ಜೊತೆ ನಿಮ್ಮಂಗೂ ಹೋಗಲ್ಲ. ಹಬ್ಬಿಯಿಂದ ತಪ್ಪಿಸ್ಕೋಬೇಕು ಅಂತಾನೆ ನಾನು ಮೈಸೂರಿಗೆ ಹೊರಟಿರೋದು. ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ ಜಾಜಿ ಅವ್ರೆ, ನೀವು 7 ದಿವಸ ಮೈಸೂರಲ್ಲಿ ಇರ್ತೀರಾ. ದಿನಕ್ಕೆ 200 ರೂಪಾಯಿ, ಹಂಗೆ 7 ದಿವಸಕ್ಕೆ ಎಷ್ಟು ರೂಪಾಯಿ ಆಯ್ತು ಅಂತ ನೀವೇ ಲೆಕ್ಕ ಹಾಕಿ. ಡೋಂಟ್ ವರಿ ಪದು, ಇದ್ರಲ್ಲಿ 2000 ರುಪೀಸ್ ಇದೆ, ಮಜ್ಜಾ ಮಾಡಿ. ಅತ್ತೆ, ದೀಪಾವಳಿ ಆದ್ಮೇಲೆ ಉಗ್ರವಾದ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿ, ಮರ್ತು ಬಿಟ್ರಿ. ಈಗ ಹೊಸ ವರ್ಷಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿದಿರಾ, ಅದನ್ನು ಮರ್ತು ಬಿಟ್ರ ಹೇಗೆ? ಚಂಪಾ, ಎಷ್ಟೋ ಪೂಜೆಗಳನ್ನ ಬಿಟ್ಟು ಬಿಟ್ಟಿದ್ದೀನಿ ಕಣೆ. ಅದಕ್ಕೆ ನಮ್ಮ ಗಂಡು ಗಣೇಶ್ವರನಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ. ಆದಷ್ಟು ಬೇಗ ನನಗೆ ಪೂಜೆ ಮಾಡೇ ಮಾಡ್ತಾನೆ. ಕೈಗೆ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ ಅತ್ತೆ. ತುಪ್ಪ ದೀಪ ಹಚ್ಚಿದ್ರೆ ಆ ಗಂಟುಗಲೇಶ್ವರ ಒಲ್ದೇ ಒಲಿತಾರೆ. ಈ ಸಲ ಉಗ್ರವಾದ ಪೂಜೆ ಮಾಡೇ ಮಾಡ್ತೀನಿ. ಮಾತೋಷ ರಂಗಮ್ಮ, ಸಾಕ್ಷಾತ್ ದೇವರೇ ಬಂದು ಹೇಳಿದ್ರು ನಾನು ಬದಲಾಗಲ್ಲ ಅಂತ ನಿಮ್ಮ ಸೊಸೆನೇ ಹೇಳಿದ್ದಾರೆ. ಇನ್ನು ಪೂಜೆ ಮಾಡಿ ಏನು ಪ್ರಯೋಜನ? ಅಯ್ಯೋ ನನ್ನ ಮಗನೇ, ನಾನು ಉಗ್ರವಾದ ಪೂಜೆ ಮಾಡುವಾಗ ನಿನ್ನ ಮೈ ಮೇಲೆ ನಮ್ಮ ಗಂಡು ಗಣೇಶ್ವರ ಬಲಬಾಲದು ಅಂತಿದೆಯೇನು? ಹೌದಲ್ಲ ಮಾತೋಷ ರಂಗಮ್ಮ, ನೀವು ಪೂಜೆ ಮಾಡಿ ನಾನು ದೇವರನ್ನ ಬರ್ಸ್ಕೊಳ್ತೀನಿ. ಪದ್ದು, ಜಾಜಿದ್ಕೆ ಇನ್ನೂ ಬಂದೇ ಇಲ್ವಲ್ಲೋ? ಮಂಗಳಾರತಿ ಟೈಮಿಗೆ ಬಂದ್ರು ಬರ್ಬೇಕು. ದೇವಲೇ, ನಮ್ಮಪ್ಪ, ಏನು ನಿನ್ನ ಲೀಲೆ? ಏನಾಗಿದೆ ನನ್ನ ಮಗನಿಗೆ? ನಾನು ನಿನ್ನ ಮಗನಲ್ಲ, ಗಂಡುಗಲೇಶ್ವರ. ನನ್ನ ಮನೆ ದೇವನು ಗಂಡು ಗಣೇಶ್ವರ, ನೀನೇ ಬಂದ್ಯಾ ತಂದೆ? ಈ ಮನೆಯಲ್ಲಿ ನಡಿಬಾರದ್ದೆಲ್ಲ ನಡೀತಾ ಇದೆ. ಪ್ರತಿಯೊಬ್ಬರಿಂದಲೂ ಈ ವಂಶಕ್ಕೆ ಕೇಡು ಉಂಟಾಗ್ತಾ ಇದೆ. ಜಾಜವ್ರೆ, ಪಾಂಡ್ರಗನ್ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದ್ದ. ಓ ಮೈ ಗಾಡ್, ಗಾಡ ಡಬಲ್ ರೈಡ. ಗಂಡು ಗಣೇಶ್ವರ. ಎಲೆ ರಂಗಮ್ಮ, ನೀನು ಅವಿವೇಕಿ. ನನ್ನನ್ನೇ ಅವಿವೇಕಿ ಎಂದು ಬಿಟ್ಟಿಯಪ್ಪ. ಎಲೆ ರಂಗಮ್ಮ, ನೀನು ದಡ್ಡಿ. ಅಯ್ಯೋ, ಯಾಕೆ ಅವರೇ ನಿಮ್ಮನ್ನ ಮತ್ತೆ ಸಿಟ್ಟು? ಕೆಟ್ಟ ಹೆಣ್ಣನ್ನ ನಿನ್ನ ಮಗನಿಗೆ ಕಟ್ಟಿ ನೀನು ತಪ್ಪು ಮಾಡಿದ್ದೀಯ. ನಿನ್ನ ಮಗನಿಗೆ ಅನ್ಯಾಯ ಮಾಡಿದ್ದೀಯ. ನಿನ್ನ ವಂಶಕ್ಕೆ ಮೋಸ ಮಾಡಿದ್ದೀಯ. ಇದಕ್ಕೆಲ್ಲ ಕಾರಣ ನೀನೇ. ಇಲ್ಲ ತಂದೆ, ಇಲ್ಲ. ಇವಳು ಒಳ್ಳೆ ಸೊಸೆಯಾಗ್ತಾಳೆ ಅಂತ ತಂದ್ವಿ. ಈ ಥರ ಹಿಡಂಬಿ ಆಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ತಂದೆ. ದೇವ್ರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಹೌದು, ನೀನು ಈ ಮನೆ ಮಗಳು. ನಿನ್ನಿಂದಲೂ ತಪ್ಪಾಗಿದೆ. ನಿನ್ನ ಗಂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಕಾರಣ ಹೊರಗಿಂದ ಬಂದು ಸೇರ್ಕೊಂಡಿರೋ ಪದ್ದು ಅನ್ನೋ ಗ್ರಹ. ಓದಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತನ್ನೋ ಗಾದೆ ಇದೆ. ಪದ್ದುವಿನ ಕೆಟ್ಟ ಸಾವಾಸದಿಂದ ನಿನ್ನ ಗಂಡ ಕೆಡ್ತಿದ್ದಾನೆ. ಒಳೆತ ಮಾವಿನ ಹಣ್ಣಾಗ್ತಿದ್ದಾನೆ. ಇದು ಪರಿಹಾರ ಹೇಳು ತಂದೆ. ಒಂದು ಕೋಲು ತಗೊಂಡು ಪ್ರತಿನಿತ್ಯ 12 ಏಟುಗಳನ್ನ ಪದ್ದುಗೆ ಕೊಡ್ತಾ ಬಾ. ನಿನ್ನ ಗಂಡ ಸರಿ ಹೋಗ್ತಾನೆ. ಆಯ್ತು ತಂದೆ, ಹಾಗೆ ಮಾಡ್ತೀನಿ. ದೇವ್ರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದ್ಯಲ್ಲಪ್ಪ. ದೇವರೇ, ನನ್ನ ಮಗನ ಭವಿಷ್ಯ ಸರಿ ಹೋಗಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಆ ಪದ್ದುನ ಮನೆಯಿಂದ ಓಡಿಸ್ಬೇಕು. ಅವನೇ ಈ ಮನೆಗೆ ದೊಡ್ಡ ವಿಘ್ನ. ಅರ್ಧ ಗಂಟೆಗೂ ಅವನ ಹತ್ರ ಕೆಲಸ ಮಾಡಿಸ್ತಾನೆ ಇರ್ಬೇಕು. ಒಬ್ರಲ್ಲ ಒಬ್ರು ಅವನಿಗೆ ಕೆಲಸ ಕೊಡ್ತಾನೆ ಇರ್ಬೇಕು. ಕೆಲಸ ಮಾಡ್ತಾ ಇದ್ರೆ ಅವನು ತುಕ್ಕು ಹಿಡಿಯಲ್ಲ. ಆಗ ಈ ಮನೆ ಉದ್ಧಾರ ಆಗತ್ತೆ. ಅಪ್ಪ ಗಂಡಗಲೇಶ್ವರ, ನನ್ನಿಂದ ಏನಾದ್ರೂ ಅಪಚಾರ ಆಗಿದ್ರೆ ಹೇಳಪ್ಪ. ನನ್ ಮನ್ಸಿನ ಆಸೆ ಯಾವಾಗ ಈಡೇರುತ್ತೆ? ದುರಾಸೆ ಪಡ್ಬೇಡ. ನೀನ್ ಹೋಗ್ತಾ ಇರೋ ದಾರಿ ಸರಿಯಾಗೇ ಇದೆ. ಇವತ್ತಲ್ಲ ನಾಳೆ ನಿನ್ನ ಮನಸ್ಸಿನಲ್ಲಿರೋ ಹುಡುಗ ನಿನಗೆ ಒಲಿತಾನೆ. ಆದ್ರೆ ಅಷ್ಟೊತ್ತಿಗೆ ನನ್ ಯೌವನ ಎಲ್ಲ ಮುಗ್ದೋಗಿರುತ್ತಲ್ಲ, ನಾನ್ ಮುಖ್ಯ ಆಗ್ಬಿಟ್ಟಿರ್ತೀನಿ. ನಿನ್ನ ಯೌವನವನ್ನ ನಾನು ವಾಪಸ್ ತಂದು ಕೊಡ್ತೀನಿ. ನೀನು ಚಿರ ಯೌವನಿ ಆಗ್ತೀಯ. ಮತ್ ಯಾಕೆ ಯೋಚನೆ ಮಾಡ್ತೀಯ?
ದೇವ್ರೆ, ಆದ್ರೆ ನೀನ್ ಇಷ್ಟೊಂದು ಸಿಟ್ಟಲ್ಲಿದ್ಯಲ್ಲ, ನನ್ನಿಂದ ಏನ್ ಅಪಚಾರ ಆಗಿದೆ? ದೇವರ ಜೊತೆ ಆಟ ಆಡಬಾರದು. ಈ ಹಿಂದೆ ಸಂಪ್ರದಾಯ ಹೇಗಿತ್ತು? ಹೇಗಿತ್ತು ತಂದೆ? ಈ ವಂಶಕ್ಕೆ ಕುಡಿ ಇಲ್ಲ ಅಂದಾಗ ನಾನು ಆಶೀರ್ವಾದ ಮಾಡಿ ಒಂದು ಕುಡಿ ಕೊಟ್ಟೆ, ಅವನೇ ಪಾಂಡುರಂಗ. ಹೌದು ತಂದೆ, ಹೌದು. ನಿಮ್ಮ ಆಶೀರ್ವಾದದ ಫಲವೇ ನನ್ನ ಮಗ. ಮೊದಲು ಈ ಮನೆಗೆ ಹೆಣ್ಣು ತರಬೇಕಾದ್ರೆ ಗಂಡುಗಲೇಶ್ವರನಾದ ನನ್ನಲ್ಲಿ ಅಪ್ಪಣೆ ಕೇಳ್ತಾ ಇದ್ರಿ, ನನಗೆ ಪೂಜೆ ಮಾಡ್ತಾ ಇದ್ರಿ. ನಾನು ಬಲಗಡೆಯಿಂದ ಹೂ ಕೊಟ್ರೆ ಮಾತ್ರ ಆ ಹೆಣ್ಣನ್ನ ಮನೆಗೆ ತರ್ತಾ ಇದ್ರಿ. ಆದ್ರೆ ಈಗ ತಂದೆ ತಪ್ಪಾಯ್ತು, ತಂದೆ ತಪ್ಪಾಯ್ತು. ಆದ್ರೆ ನಾವು ಯಾವುದೋ ಮದುವೆಗೆ ಅಂತ ಹೋಗಿದ್ವಿ, ಅಲ್ಲಿ ಜಾಜಿ ಅನ್ನೋಳು ಗಂಟು ಬಿದ್ಲು. ಬ್ರಹ್ಮ ಹಾಕಿದ ಗಂಟು ಅಂತ ನಾವು ನಂಟು ಬೆಳೆಸಿದ್ವಿ. ಆದ್ರೆ ಈಗ ಅದೇ ನಂಟು ಕಗ್ಗಂಟಾಗಿದೆ. ಕಳದಂಟು ತಿನ್ನುವ ಭಾಗ್ಯವೇ ನಮಗಿಲ್ಲ ಸ್ವಾಮಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಮನೆಗೆ ಮಗು ಬರಬೇಕು, ಇಲ್ಲ ಅಂದ್ರೆ ಈ ಮನೆ ಸರ್ವನಾಶ ಆಗಿ ಬಿಡುತ್ತೆ, ಬೀದಿಗೆ ಬೀಳುತ್ತೆ, ರೋಗ ರುಜಿನಗಳಿಂದ ತುಂಬುತ್ತೆ. ನಮ್ಮ ಸೊಸೆ, ನಮ್ಮ ಗಂಡುಗಲೇಶ್ವರ ಉಗಿತಾ ಇರೋದು ನಿನ್ನನ್ನೇ. ಮಾತಾಡಮ್ಮ, ಮಾತಾಡು. ಗಾಡ್, ನನ್ ಮೇಲೆ ತುಂಬಾ ಕೋಪ ಮಾಡ್ಕೋಬೇಡ. ನನ್ಗೆ ನಂದೇ ಆದಂತ ಕನ್ಸುಗಳಿರುತ್ತಲ್ವಾ? ನಿನ್ನ ಕನಸುಗಳಿಗೆ ಬೆಂಕಿ ಬೀಳಿ. ನೀನು ಬಂದಿರೋದು ಗಂಡುಗಲಿ ವಂಶನ ಉದ್ಧಾರ ಮಾಡೋಕೆ. ವಂಶ ಉದ್ಧಾರ ಮಾಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡೋಕ್ ಹೋದ್ರೆ ನಿನ್ನ ರಾಜಕೀಯ ಭವಿಷ್ಯ ಮಣ್ಣಾಗಿ ಹೋಗುತ್ತೆ. ಚಂಬ ಬಿಟ್ಟು ಗಂಡನ ಸೇರು. ಬಾವು ಚಟಕ್ಕೆಲ್ಲ ಹುಟ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಇನ್ನು ಒಂದು ವಾರದಲ್ಲಿ ನಿನ್ನ ಗಂಡ ಸನ್ಯಾಸಿ ಆಗ್ತಾನೆ. ನೋ, ನನ್ ಗುರಿನ ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ ಮೇಲೆ ನೀನು ಮಾನವಳಲ್ಲ, ದಾನವಳು. ಮೊಂಡರನ್ನ ಕೊಂದವರಿಲ್ಲ, ನಾಯಿಯನ್ನ ತಿಂದವರಿಲ್ಲ. ಬಾಲ ಇಲ್ಲಿ ಏನ್ ರಂಗತ್ತೆ? ಆ ಚೇರ್ ತಗೊಂಬಂದಿನ ಜಾಣ ಮನೆ. ಬಾಲ ಇಲ್ಲಿ. ಈಗೇನ್ ರಂಗತ್ತೆ? ಈ ಚೇರ್ ತಗೊಂಡೋಗಿ ಅಲ್ಲೇ ಇಡು. ಏನ್ ನಿನಗೆ ಅರಳ ಬರಲ್ಲ? ನನ್ನ ಮಗನ ಮೈ ಮೇಲೆ ಗಂಡುಗಲೇಶ್ವರ ಬಂದು ಹೇಳಿದ್ದು ನೆನಪಿದೆಯೋ ಇಲ್ವೋ? ನಿನ್ಗೆ ಒಂದಲ್ಲ ಒಂದು ಕೆಲಸ ಹೇಳ್ತಾನೆ ಇರ್ಬೇಕು. ತಗೊಂಡೋಗಿಡೆ. ಇನ್ನೇನಾದ್ರು ಮಾಡ್ಬೇಕಾ? ನೆನಪು ಮಾಡ್ಕೊಂಡು ಹೇಳ್ತೀನಿ, ಇಲ್ಲೇ ಇರು. ನಮ್ಮ ಅಣ್ಣ ಹಿಂಗ್ ಮೈ ಮೇಲೆ ಬಂದಿದ್ ನಮ್ಮ ಮನೆ ದೇವ್ರು ಏನ್ ಹೇಳ್ತು? ದಿನಕ್ಕೆ ನಿನ್ಗೆ 12 ಏಟ್ ಹೊಡೆದ್ರೆ ನಮ್ಮ ಯಜಮಾನ್ರಿಗೆ ಒಳ್ಳೇದಾಗುತ್ತೆ ಅಂತ ಸುಮ್ನೆ ಹೊಡ್ಸ್ಕೊಳ. ಆಯ್ತಾ ಹೊಡ್ತಿದ್ದು? ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯ? ಹೇಳಿ ಅತ್ತೆ. ಏನಮ್ಮ, ನಿನ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿಲ್ಲ, ಆಗೋದು ಇಲ್ಲ. ಎಲೆಕ್ಷನ್ ಫಸ್ಟ್, ಗಂಡ ನೆಕ್ಸ್ಟ್. ಅಂದರೆ ಈ ನಮ್ಮ ವಂಶ ಹೀಗೆ ಎಕ್ಕುಟ್ಟೋಗ್ಲಿ ಅಂತ ನಿರ್ಧಾರ ಮಾಡ್ತೀಯಾ? ಯಾಕ ರಂಗತ್ತೆ ಹಂಗ್ ಮಾತಾಡ್ತೀಯಾ? ನಾನೇ ನಿನ್ನ ಪಾಲಿಗೆ ಸಂತ ಕೊಟ್ಟಿದ್ದೀನ. ನನಗೊಂದು ಮದ್ವೆ ಮಾಡ್ಸೋ, ನಿನ್ನ ವಂಶ ನಾನು ಉದ್ಧಾರ ಮಾಡ್ತೀನಿ. ಮೊದಲು ನೀನು ಉದ್ಧಾರ ಆಗೋ ಜಾಗ ಮುಗಿದೆ. ರಂಗಮ್ಮ ಆಂಟಿ ಚೆನ್ನಾಗಿದ್ದೀರಾ? ತಂಗಿ ಪೊಲ್ಲಮ್ಮ ಚೆನ್ನಾಗಿದ್ದೀರಾ? ಓ ಜಾಜಿ ಆಂಟಿ ನೀವು ಇಲ್ಲೇ ಇದ್ದೀರಾ? ಗೊತ್ತೇ ಆಗ್ಲಿಲ್ಲ. ಚೆನ್ನಾಗಿದ್ದೀರಾ? ಏನ್ ಯಜಮಾನ್ರೆ? ಓ ಚಂಪಾ ಆಂಟಿ ಚೆನ್ನಾಗಿದ್ದೀರಾ? ಏನ್ ಯಜಮಾನ್ರೆ ಹೀಗೆ ಹೇಳ್ತಾ ಇದೀರಾ? ನಾನ್ ಮಾತಾಡೋದೇ ಹೀಗೆ. ಪದ್ದು ಅಂಕಲ್ ಚೆನ್ನಾಗಿದ್ದೀರಾ? ಮಸಾಲೆ ದೋಸೆ ತಿಂದ್ರಾ? ನನ್ನ ಹತ್ರ 100 ರೂಪಾಯಿ ಇದೆ, ಇದನ್ನ ನಾನು ಇಟ್ಕೊಂಡು ಏನು ಮಾಡ್ಲಿ? ತಗೊಳ್ಳಿ ಪದ್ದು ಅಂಕಲ್, ಮಸಾಲೆ ದೋಸೆ ತಿಂದು ಅಲ್ಲೇ ಮಲ್ಗ್ಬಿಡಿ. ಇಷ್ಟೊಂದು ಒಳ್ಳೆದಾಗ್ಬಿಡಿದೆಯಲ್ಲೋ. ನಾವೀಗ ಸರ್ವಸಂಗ ಪರಿತ್ಯಾಗಿಗಳು, ಹಿಮಾಲಯ ಸೇರ್ಬೇಕಾದವರು. ಹರೇ ರಾಮ್ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ನೋಡಮ್ಮ ನೋಡು, ನಿನ್ನನ್ನು ಕಟ್ಕೊಂಡು ನನ್ನ ಮಗ ಹೇಗಾಗಿದ್ದಾನೆ ನೋಡು. ಗಂಡನ್ನ ಈ ತರನ ನೋಡ್ಕೊಳ್ಳೋದು. ನಿನ್ನನ್ನ ಯಾರು ಕ್ಷಮಿಸಿದ್ಲು? ನಮ್ಮ ಮನೆ ದೇವರು ಗಂಡುಗಲೇಶ್ವರ ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ಹರೇ ರಾಮ್ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹಬಿ ಹೇಳಿ ಜಾಜಿ ಆಂಟಿ.
ಹಬಿ ನೀವ್ ಈ ರೀತಿ ಡ್ರೆಸ್ ನೆಲ್ಲ ಹಾಕೊಂಡ್ಬಾರ್ದು. ಇಮಿಡಿಯೇಟ್ ಆಗಿ ಹೋಗಿ ಈ ಡ್ರೆಸ್ ಹಾಕೊಂಡ್ ಬನ್ನಿ. ಯಾಕೆ ಜಾಜಿ ಆಂಟಿ? ಹಾಕೊಂಡ್ ಬನ್ನಿ ಹಬಿ, ನಿಮ್ಗೆ ಅಂತ ಒಂದ್ ಸರ್ಪ್ರೈಸ್ ಕಾದಿದೆ. ಹಬಿ ಹೇಳಿ ಜಾಜಿ ಆಂಟಿ, ನನ್ಗೆ ಯಾಕೆ ಈ ಬಟ್ಟೆ ಹಾಕಿದ್ರಿ? ನಿಮ್ ರೂಮಿಗೆ ಕರ್ಕೊಂಡು ಹೋಗ್ತೀರಾ? ಅದಿನ್ನೂ ಲೇಟು. ಹಬಿ ನೀವ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು, ಗೊತ್ತಾಯ್ತಾ? ಹರೇ ರಾಮ್ ಹರೇ ಕೃಷ್ಣ 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 ಹರೇ ಹರೇ. ಈ ಭಜನೆ ಎಲ್ಲ ಬೇಡ, ಯಾವ್ದಾದ್ರು ಸಿನಿಮಾ ಹಾಡು ಹೇಳಿ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಸಾಕ ಜಾಜಿ ಆಂಟಿ? ಅತ್ತೆ, ನಿಮ್ ಮಗನಿಗೆ ಏನಾಗಿದೆ ಅಂತ ನನ್ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗಿದೆ. ಅವರೇ ನನ್ನ ಚಂಪ ಆಂಟಿ ಅಂತ ಕರೆದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ? ಒಂದು 2 ದಿನ ಸುಮ್ಮನಿರೆ, ಆಮೇಲೆ ಎಲ್ಲ ಸಲ ಹೋಗುತ್ತೆ. ಲೇ ಮಗನೇ, ಬಾಲ ಇಲ್ಲಿ. ರಂಗಮ್ಮ ಆಂಟಿ, ಯಾಕೆ ಕರೆದಿದ್ದು? ಭಜನೆ ಮಾಡೋದಕ್ಕ? ಇನ್ನು ಎಷ್ಟು ದಿನ ಅಂತ ಈ ನಾಟಕ? ನಿಮ್ಮ ಸೊಸೆ ಬದಲಾವಣೆ ಆಗಿ ಅಂತ ಈ ನಾಟಕ ಆಡ್ತಿರೋದು. ಅದಕ್ಕೆ ತಾನೇ ನಮ್ಮ ಮನೆ ದೇವರು ಗಂಡುಗಲೇಶ್ವರನ ಮೈ ಮೇಲೆ ಹಾಕೊಂಡಿದ್ದು. ಹೆಂಡತಿ ಪ್ರೀತಿ ಪಡೆಯೋದಿಕ್ಕೆ ಏನೇನ್ ನಾಟಕ ಆಡ್ಬೇಕಾಗಿದೆಯೋ ನಿಮ್ಮಪ್ಪ ಒಂದ್ ನಾಟಕನೂ ಆಡ್ಲಿಲ್ಲ ಕಣೋ. ನಾನೇ ಲಪ್ ಅಂತ ಅವಳು ಬಳೆಗ್ ಬಿದ್ಬಿಟ್ಟೆ. ಬಲೆಗ್ ಬೀಳ್ತೀನಿ ಅಂತ ನಾನ್ ರೆಡಿ ಆಗಿದ್ರು ಬಲೆ ಬೀಸೋದಕ್ಕೆ ಇವರೇ ರೆಡಿ ಇಲ್ಲ. ಪಾಂಡುರಂಗ ಸ್ವಾಮಿಗಳೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ಜಾಜಿ ಆಂಟಿ? ನಿಮ್ಮ ಪಾದ ಪೂಜೆ ಮಾಡ್ತೀನಿ. ಕೃಷ್ಣ ಕೃಷ್ಣ. ನೋಡ್ದೇನೆ, ನನ್ನ ಸೊಸೆ ಗಂಡನ ಪಾದ ಪೂಜೆ ಮಾಡ್ತಾ ಇದ್ದಾಳೆ. ಪಾಂಡುರಂಗ ಸ್ವಾಮಿಗಳೇ, ಈಗ ನೀವು ದೇವರು. ಹೌದು ಜಾಜಿ ಆಂಟಿ, ನಾನೇ ದೇವರು. ಎಲ್ಲ ಸರಿ ಅಮ್ಮ, ನನ್ನ ಮಗನ ಜೊತೆ ಸಂಸಾರ ಯಾವಾಗ ಶುರು ಮಾಡ್ತೀಯ ಅದನ್ನ ಹೇಳು. ಶಾಂತ ಪಾಪಂ ಶಾಂತ ಪಾಪಂ, ಎಲ್ಲಾದ್ರೂ ಉಂಟಾತೆ? ದೇವ್ರ ಜೊತೆ ಯಾರಾದ್ರೂ ಸಂಸಾರ ಮಾಡ್ತಾರ? ದೇವ್ರನ್ನ ದಿನ ಪೂಜೆ ಮಾಡ್ಬೇಕು, ದೂರ ಇಡ್ಬೇಕು. ಏನ್ ಹೇಳ್ತಿದ್ದೀರಾ? ಜಸ್ಟ್ ಎ ಮಿನಿಟ್ ಸ್ವಾಮಿಗಳೇ. ನಾನು ಜಸ್ಟ್ ಮಿನಿಟ್ ಸ್ವಾಮಿಗಳಲ್ಲ, ಪಾಂಡುರಂಗ ಸ್ವಾಮಿಗಳು. ಪದ್ದು, ಅದನ್ನ ತಗೊಂಡ್ ಬಾರೋ. ಪಾಂಡುರಂಗ ಸ್ವಾಮಿಗಳೇ, ಇನ್ಮೇಲೆ ಈ ಕಾವಿ ಬಟ್ಟೆನ ಹಾಕೊಂಡು ದೇವ್ರ ತರ ನೀವ್ ಇದ್ಬಿಡಿ. ನಿಮ್ ಭಕ್ತಿಯಾಗಿ ನಾನು ಇದ್ಬಿಡ್ತೀನಿ. ಬಾಡರೇ, ಹಾಕೊಳ್ರಿ. ಅಯ್ಯೋ ಬಾಡರೇ, ಹಾಕೊಳ್ರಿ. ಅಯ್ಯೋ ಅದು ನಾನ್ ಮಾಡಿದ ನಾಟಕ ರೇ. ನಿಮ್ ಮೇಲೆ ದೇವ್ರು ಬಂದಿದ್ದು ಅದು ನಾಟಕ. ಯಾಕ್ರಿ ಹೀಗ್ ಮಾಡಿದ್ರಿ? ನಿಮ್ಮ ಪ್ರೀತಿ ಗೆಲ್ಬೇಕು ಅಂತ ಹೀಗ್ ಮಾಡ್ದೆ. ಇದೇ ಕಡೆ ಇನ್ನೊಂದ್ಸಲ ಏನಾದ್ರೂ ನೀನಾಸಂ ನಾಟಕ ಆಡಿದ್ದೆ ಆದ್ರೆ ಈ ಈ ಕಾವಿ ಡ್ರೆಸ್ ನ ಹಾಕ್ಸಿ ಹಿಮಾಲಯ ಕರ್ಕೊಂಡೋಗಿ ನಾನೇ ನಿಮ್ಮನ್ನ ಬಿಟ್ಬಿಟ್ಟು ಬಂದ್ಬಿಡ್ತೀನಿ.